ಗಾಡಿ ಕೊಟ್ಟಿದ್ದಕ್ಕೆ ಮೂವ್ ಮಾಡದೆ ತಾನೆ. ನಿಂದು ರೈನ್ ಕೋಟ್ ಕೊಡ್ಬೇಕಿತ್ತು, ನಾನು ಮರ್ತ್ಬಿಟ್ಟಿದೆ. ನ್ಯೂ ಜಾಯ್ನಿಂಗು ಇವ್ರಿಗೆ. ಮನುಷ್ಯನ್ಗೆ ಹೆಂಗೆ ಹೊಟ್ಟೆ ಎಸಿಯುತ್ತೆ, ಬೆಕ್ಕಗೆ ಹೊಟ್ಟೆ ಎಸಿಯುತ್ತೆ. ಏನ್ ಫೇಮಸ್ ಅಂದ್ರೆ ಕೆಲವೊಬ್ರು ಕೇಳ್ತಾರೆ. ನಮಸ್ಕಾರ ಬ್ಯಾಂಗ್ಳೂರು, ನನ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ನಾನು ತೆಗಿನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಚಳಿ ಅಂದ್ರೆ ಚಳಿ, ಸಿಕ್ಕಾಪಟ್ಟೆ ಚಳಿ. ಕೈಲೆಲ್ಲ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕೊಂಡೆಲ್ಲ ಗಾಡಿ ಓಡಿಸ್ತಾ ಇದ್ದೀನಿ. ಈ ಬೆಳಗ್ಗೆ ಜಾಕೆಟ್ ಹಾಕಿ ಓಡಾಡ ನೋಡಿ ಅಪ್ಪ, ನನ್ಗಂತೂ ನನ್ನ ಕೈಯಲ್ಲಂತೂ ಆಗಲ್ಲ. ಸೀರಿಯಸ್ಲಿ ಫುಲ್ ಜಾಕೆಟ್ ಹಾಕೊಂಡು ಹೋಗ್ತಾ ಇದ್ದೀನಿ ನಾನು. ಕೈಯಲ್ಲೆಲ್ಲ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಶಿಸ್ತಾಗಿ ಹೋಗ್ತಾ ಇದ್ದೀನಿ. ತೆಗಿಬಿಡಕ್ಕೆ ಮಾಡ್ಕೊಂಡು ಕೆಲ್ಸಕ್ಕೆ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಸೊ ಬಾಯ್. ಕೆಲಸ ಮಾಡ್ಕೊಂಡು ಆಗಲ್ಲ ಜೀವನದಲ್ಲಿ, ಆಟ ಆಡ್ಲೇಬೇಕು. ನೋಡಿ ಬೆಳಗ್ಗೆ ಟ್ರಾಫಿಕ್ ಏನು ಅಷ್ಟೊಂದು ಇರಲ್ಲ. 1 ನಿಮಿಷನೂ ಆಗಿಲ್ಲ, ಆಲ್ರೆಡಿ ಸಿಗ್ನಲ್ ಬಿಟ್ಬಿಡ್ತು. ಬೆಳಗ್ಗೆ ಹೋಗೋದು ತುಂಬಾನೇ ಈಸಿ, ಬಟ್ ಬೆಳಗ್ಗೆ ಎದ್ಬಿಟ್ಟು ಓಡಾಡೋದೇ ಕಷ್ಟ ಗುರು. ಬೆಳಗ್ಗೆ ಟ್ರಾವೆಲ್ ಬೇಗ ಮಾಡ್ಬೋದು, ಬಟ್ ಚಳಿ ಜಾಸ್ತಿ ಇರುತ್ತೆ. ಈ ಚಳಿಯಲ್ಲೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನೋಡ್ಕೊಂಡು ನೀವು ಫುಲ್ಲು ರೋಡೆಲ್ಲ ಫುಲ್ಲು ಖಾಲಿ ಖಾಲಿ, ಸಿಕ್ಕಾಪಟ್ಟೆ ಆಗ್ತಾ ಇದೆ ನನಗೆ ಚಳಿ. ಸೊ ಬೇಗ ಬೇಗ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಡೈರೆಕ್ಟ್ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಟಿಫನ್ ಮಾಡ್ಕೊಂಡು. So let's go for unboxing today. I have to unbox so many phones. Okay. So let's go. ಎಲೆಕ್ಟ್ರಾನಿಕ್ಸ್ ಏನ್ ಫೇಮಸ್ ಅಂದ್ರೆ ಕೆಲವೊಬ್ರು ಕೇಳ್ತಾರೆ. ಎಲೆಕ್ಟ್ರಾನಿಕ್ಸ್ ಇಂದನೇ ಫೇಮಸ್ ಅಂತ ಗೊತ್ತಿಲ್ಲ ಅಲ್ವಾ? ಸೈಕೋ ಅಲ್ವಾ ಅದೊಂಥರ. ಮನುಷ್ಯನ್ಗೆ ಹೆಂಗೆ ಹೊಟ್ಟೆ ಎಸಿಯುತ್ತೆ, ಬೆಕ್ಕಗೆ ಹೊಟ್ಟೆ ಎಸಿಯುತ್ತೆ. ನಮ್ಮ ಮನೆಯಲ್ಲಿ ಬೆಕ್ಸಿದೆ. ಸೊ ಹಾಯ್ ಬೇಕಾ? ಹೆಲೋ. ಓಕೆ 1 ಮಿನಿಟ್ ಕೊಡ್ತೀನಿ. 1 ನಿಮಿಷ. ಅವ್ರಿಗೂ ಪಾಪ ಹೊಟ್ಟೆ ಹೆವಿ ಹಸಿತೈತೆ. ಶೇಕ್ ಮಾಡಿಕೊಂಡು ಹಾಕಬೇಕು. ನೋಡಿ ಹೆಂಗೆ ವೆಯ್ಟ್ ಮಾಡ್ತಾಯಿದ್ದಾರೆ ಊಟಕ್ಕೋಸ್ಕರ. ಯಸ್ ಕಮ್ ಆನ್ ಬೇಬ್ಸ್. ಯಾ ಒನ್ ಸೆಕ್ ಪ್ಲೀಸ್. ಯಸ್ ಕಮ್ ಆನ್. ಯಸ್ ತಿನ್ನಿ. ಇನ್ನೊಂದು ಹಾಕ್ಲಾ? ನೀನೇನು, ನಿಂಗೇನು ಸ್ಪೆಷಲು? ಬಾಯಿಲಿ. ಓ ನೀನು ತಿನ್ನಲ್ಲ, ನಿನ್ನ ಮಕ್ಳಿಗೋಸ್ಕರ ಅಷ್ಟೇನಾ? ಹಿಂಗೆ. ಎಲ್ಲಿ ನಿಮ್ಮ ಗಂಡ? ತಿನ್ನಲ್ವಾ? ನಾಟಕ ನೋಡಿ ನಿಂತು. ನೋಡಿ ಎಷ್ಟು ಚೆನ್ನಾಗಿ ತಿಂದಿದೆ. ನಿಮ್ಮ ಗಂಡ ಬಂದರೆ ಇನ್ನೊಂದು ಕೊಡ್ತೀನಿ. ಇದು ಬಂದ್ಬಿಟ್ಟು ವೈಲ್ಡ್ ಚಿಕನು. ಹಿಂಗೆ. ಸೊ ಇವತ್ತೇನಪ್ಪ ನಂದು ಕೆಲಸ ಅಂತಂದರೆ, ಇವತ್ತು ನಂದು ಮೊಬೈಲ್ ಅನ್ಬಾಕ್ಸಿಂಗ್ ಇಲ್ಲ ಕೆಲಸ. ಏನಕ್ಕಂದರೆ ಒಬ್ಬರು ಪಾಪ ಕೈಗೆ ಏಟಾಗ್ಬಿಟ್ಟಿದೆ ಅಂತೆ. ಸೊ ಅವರು ಇವತ್ತು ಬರಲ್ಲ ಅಂತೆ, ನಾಳೆ ಬರ್ತೀನಿ ಅಂತಂದರು. ಇವತ್ತು ಸ್ವಲ್ಪ ಹೆಲ್ಪ್ ಮಾಡಿಕೊಡು ಅಂತಂದರು. ಸೊ ಹೆಲ್ಪ್ ಮಾಡೋಕೆ ನಾನು ಹೋಗ್ತೀನಿ ಇವತ್ತು ವ್ಯಾನಲ್ಲಿ. ವ್ಯಾನ್ ಅಂದರೆ ಲೈಕ್ ಟಾಟಾ ಎಸಿ ಇರುತ್ತೆ, ಅದರಲ್ಲಿ ಶಿಪ್ಮೆಂಟ್ ಆಗ್ತಾರೆ. ಅದನ್ನು ಹೋಗ್ಬಿಟ್ಟು ಟಕ್ ಅಂತ ಕೊಡೋದು, OTP ಇಸ್ಕೊಂಡು ಬರ್ತಾ ಇರೋದೆ. ನಿಮಗೆ ತೋರಿಸಿ ನೋಡಿ ಯಾವ ಥರ ಪ್ರೊಸೆಸ್ ಇರುತ್ತೆ, ಏನೇನು ಇರುತ್ತೆ ಅಂತ. ಓಕೆನಾ? ಸೊ ಲೆಟ್ಸ್ ಗೋ ಫಾರ್ ದ ಬಲ್ಕ್. ಆಫೀಸ್ ರೀಚ್ ಆಗ್ತಾ ಇದ್ದೀನಿ. ಬಲ್ಕ್ ತೊಗೊಳಕ್ಕೂ ಆಫೀಸ್ಗೆ ಬರಬೇಕು. ಟ್ರೆಕ್ಸೋ ತೊಗೊಳಕ್ಕೂ ಮೊಬೈಲ್ ಎಕ್ಸ್ಚೇಂಜ್ಗೋಸ್ಕರನೂ, ನಾನು ಮೊಬೈಲ್ಗೋಸ್ಕರನೂ ರನ್ ಶೀಟ್ ಎಲ್ಲ ಮಾಡಾಯಿತು. ಈ ಥರ ಟ್ರಾಲಿಯಲ್ಲಿ ತೊಗೊಂಬಂದಿದ್ದೀನಿ. ಹಿಂಗೆ ಜೋಡಿಸ್ತೀನಿ ಇವಾಗ. ಟಕ್ ಅಂತ ಜೋಡಿಸ್ಮೇಲೆ ಟಕ್ ಕಸ್ಟಮರ್ ಫೋನ್ ಮಾಡೋದು, ಬಾ ಅಂತ ಕರೆಯೋದು. ಬಂದಷ್ಟು ಹಿಂಗೆ ಎತ್ತೆತ್ತು ಕೊಡ್ತಾ ಇರೋದು ಕಸ್ಟಮರ್ಗೆ. ಇಷ್ಟೇ ಬಲ್ಕ್ ಅಂದರೆ ಈ ಥರ ಕೆಲಸ ಇರುತ್ತೆ ಗುರು. ಆರಾಮ್ ಮಾಡ್ಕೊಬೋದು. ಇದನ್ನೇ ಜಾಸ್ತಿ ಏನು ಟೈಮ್ ತೊಗೊಳಲ್ಲ. ಯಾವುದೋ ಒಂದೊಂದು ಮಾತ್ರ ಓಪನ್ ಬಾಕ್ಸ್ ಡೆಲಿವರಿ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ್ದಾದ್ರು ಓಪನ್ ಬಾಕ್ಸ್ ಡೆಲಿವರಿ ಇರುತ್ತೆ, ಹೆಂಗಿರುತ್ತೆ ಡೆಲಿವರಿ, ಓಪನ್ ಬಾಕ್ಸ್ ಡೆಲಿವರಿ ಪ್ರಾಸೆಸ್ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. ಸದ್ಯಕ್ಕೆ ನೋಡಿ ಜೋಡಿಸೋದು ಈ ಥರ ಜೋಡಿಸ್ತೀರಿ. ನಾವಂತಲ್ಲ, ಎಲ್ಲರೂ ಫ್ಲಿಪ್ಕಾರ್ಟಲ್ಲಿ ಕೆಲಸ ಮಾಡೋರು ಎಲ್ಲರೂ ಹಂಗೆ ಜೋಡಿಸೋದು. ಸೊ ಇವನು ಬಂದ್ಬಿಟ್ಟು ನ್ಯೂ ಜಾಯ್ನಿಂಗು. ಇವ್ರಿಗೆ ಟ್ರೈನಿಂಗ್ ಕೊಡಬೇಕಂತೆ ಇವತ್ತಿಂದ. ಸೊ ನೋ ಇಶ್ಯೂ. ಪಾಪ ಹಿಂದಿ ಬರುತ್ತಂತೆ, ಹಿಂದಿ ನನಗೂ ಬರುತ್ತೆ, ನಾನು ಮಾತಾಡ್ತೀನಿ. ಹಾಯ್ ಮದನ್, ಯಾವಾಗ ಬಂದೆ? ನಿಂದು ರೈನ್ ಕೋಟ್ ಕೊಡ್ಬೇಕಿತ್ತು, ನಾನು ಮರ್ತ್ಬಿಟ್ಟಿದೆ. ನೋಡಿ ಫುಲ್ ಟ್ರಾಫಿಕ್ ಏನೋ ಕೊಡ್ತೀನಿ ಇವತ್ತು. ತಲೆ ಕೆಡಿಸ್ಕೊಂಡು ಫುಲ್ ಖುಷಿಯಲ್ಲ. ರೈನ್ ಕೋಟ್ ಅಂದಿಷ್ಟ ಅಗ್ಗಳು ಸ್ಮೈಲ್ ನೋಡ್ರಿ ಗುರು. ಸೈಡ್ ಬರ, ನಿವಾಸ ಹೊಡಿತಾ ಇದ್ದೀನಿ. ಇದೇನ ಗಾಡಿ ಏನಾದ್ರು
ಅಷ್ಟೇ ಹೋಗೋಣ ಅಂಕಲ್. ಇರೋ ಗಾಡಿ ಕೊಟ್ಟಿದ್ದಕ್ಕೆ ಮೂವ್ ಮಾಡದೆ ತಾನೆ. ನನ್ಗೆ ಇವರೇ ಟ್ರೈನಿಂಗ್ ಕೊಟ್ಟಿದ್ದ ಅವತ್ತು. ಇವನಪ್ಪ ಮದನು ನೆಕ್ಸ್ಟ್ ಟ್ರೈನರು ನನಗೆ. ಇವರಿಬ್ಬರೇ ಮೊನ್ನೆ ಟ್ರೈನಿಂಗ್ ಕೊಟ್ಟಿದ್ದು ನನಗೆ. ಹಿಂಗೆ ಮೂವ್ ಮಾಡೋರು. ಇವತ್ತು ತುಂಬ ಅಂಕಲ್ ಎಷ್ಟು ದಿನ ಆಯಿತು? ಒಂದು ವಾರ ಮೇಲೆ ಆಯಿತು ನಾನು ಟಚೇ ಮಾಡಿಲ್ಲ ಗಾಡಿಗೆ. ಆದ್ರೂ ಪರವಾಗಿಲ್ಲ, ರಿವರ್ಸ್ ಹೊಡೆದೆ. ಏನು ಮದನ್? ಥ್ಯಾಂಕ್ ಯು ಮದನ್. ಹಿಂಗೆ ನಾವು ಒಂಥರ ದೀಪಾವಳಿ ಬಿಟ್ಟರೆ ಇಲ್ಲಿಂದ ನಾವು ಆಫೀಸಿಂದ ರೋಡ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಕಸ್ಟಮರ್ಗೆಲ್ಲ ಫೋನ್ ಮಾಡಿದ್ದೀನಿ, ಬನ್ನಿ ಅಂತ ಹೇಳಿದ್ದೀನಿ ಅಡ್ವಾನ್ಸಿಗೆ. ಬರ್ತಾ ಇದ್ದೀನಿ. ಎಲ್ಲಿ ಅಡ್ರೆಸ್ ಕನ್ಫರ್ಮೇಷನ್ ಮಾಡಿಕೊಂಡೆ. ಓಕೆ ಬನ್ನಿ ಅಂತ ಹೇಳಿದ್ದಾರೆ. ನಾನು ಆ ಲೋವೇಶನ್ನ ಕಾಲ್ ಮಾಡ್ತೀನಿ. ಸೊ ನಮ್ಮ ಜೊತೆಲಿ ಅಂಕಲ್ ಇದ್ದಾರೆ, ಹೊಸ ಹುಡುಗ ಇದ್ದಾರೆ. ಇದರಲ್ಲಿ 4 ಆರ್ಡ್ರ್ ಇತ್ತು, 3 ಕೊಟ್ಟಾಯಿತು. ಇದೊಂದು ಕೊಡ್ತಾ ಇದ್ದೀನಿ. ಬಂದ್ಬಿಟ್ಟು ನಾರ್ಮಲ್ ಶಿಪ್ಮೆಂಟ್ಸು, ಓಪನ್ ಬಾಕ್ಸ್ ಡೆಲಿವರಿ ಎಲ್ಲ. ಅದು ಓಪನ್ ಬಾಕ್ಸ್ ಡೆಲಿವರಿ ಇದ್ದರೆ ಓಪನ್ ಮಾಡಿ ತೋರಿಸ್ಬೋದು. ಯಾವುದಾದ್ರು ಬಂದರೆ ಓಪನ್ ಬಾಕ್ಸ್ ಡೆಲಿವರಿ ಬಂದರೆ ಕೊಡ್ತೀನಿ. ಬಟ್ ಏನಾಗುತ್ತೆ ಗೊತ್ತಾ, ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇರ್ತೀನಿ. ಬೇಗ ಬೇಗ ಆರ್ಡ್ರ್ ಕೊಟ್ಬಿಟ್ಟು ಬೇಗ ನೆಕ್ಸ್ಟ್ ಆರ್ಡ್ರ್ ಕಡೆ ಹೋಗೋಣ ಅಂತ ನಮ್ಮದು ಟಾರ್ಗೆಟ್ ಇರುತ್ತೆ ಮೈಂಡ್ ಸೆಟ್ಟಲ್ಲಿ. ಸೊ ಅದಕ್ಕೆ ಬೇಗ ಟ್ರೈ ಮಾಡ್ತೀನಿ. ಯಾವುದೋ ಒಂದು ವೀಡಿಯೋ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ. ಕೆಲಸ ಮಾಡ್ಕೊಂಡು ಆಗಲ್ಲ ಜೀವನದಲ್ಲಿ, ಆಟ ಆಡಲೇಬೇಕು. ನೋಡಿ ಕ್ಯಾರಮ್ ಆಡ್ತಾ ಇದ್ದೀರಿ ನಾನು ಅಂಕಲ್. ಓಕೆನಾ? ಲಾಸ್ಟ್ ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್. चार्जर रहता है। ओके कितना पेमेंट किया था इसका? देखिए फिजिकल डैमेज कहीं पे नहीं है, सो इतना ही चेक्स होता है। ओके ಕೆಲಸ ಮುಗಿಸ್ಬಿಟ್ಟಿದ್ದೀನಿ. ಎಷ್ಟಾಗುತ್ತೆ ನನ್ನ ಕೈಯಲ್ಲಿ, ಎಷ್ಟು ಅಡ್ರೆಸ್ಗಳು ಗೊತ್ತು. ಕಾಲ್ ಎಲ್ಲ ಮಾಡಿದೆ, ಕಸ್ಟಮರು ಕೆಲವೊಬ್ರು ಎತ್ತಿಲ್ಲ. ಸ್ವಲ್ಪ ಆದ್ಮೇಲೆ ಎತ್ತಿದ್ರು. ಸ್ವಲ್ಪ 45 ಆಗುತ್ತೆ. ಹೌದು, ಇಲ್ಲಾಂದ್ರೆ ಒಂದು 45 ಮೇಲೆ ಆಗೋದು ಡೆಲಿವರಿ. ಹೌದು ಹೌದು. ಬಟ್ ಏನಂದ್ರೆ ಇವಾಗ ಆಗಿಲ್ಲ ಅಷ್ಟು ಡೆಲಿವರಿ. ಒಂದು 35-36 ಡೆಲಿವರಿ ಆಯ್ತು. ಸೊ ಇಟ್ಸ್ ಹ್ಯಾಪನ್ಸ್ ಸಮ್ಟೈಮ್ಸ್. 35 ಆದ್ಮೇಲೆ ಸಾಕು, 35 ಅಷ್ಟೇ. 30-35 ಟಾರ್ಗೆಟ್ ಇತ್ತು, ನಾನು ಕಂಪ್ಲೀಟ್ ಮಾಡಿದೀನಿ. ಆದ್ರೆ ಒಂದ್ ಸ್ವಲ್ಪ ಒಂದು 40 ಮಾಡ ಟ್ರೈ ಮಾಡಿದ್ವಿ ಕರೆಕ್ಟ್. ಬಟ್ ಯಾರು ಎತ್ತಿಲ್ಲ ಅಲ್ಲಿ, ಪಿಕ್ ಮಾಡಿಲ್ಲ. ನಾಳೆ ಬಾ ಅಂದ್ರು. ಸುಮಾರು 42 ಕಮ್ಸೆ ಕಮ್ 45 ಆಗುತ್ತೆ, 45 ಆಗ್ತೈತೆ. ಅದು 15 ಕೂಡ ಆಗುತ್ತೆ ಅಷ್ಟೇ, ಇಲ್ಲ ಜಾಸ್ತಿ ಆಗ್ತೈತೆ ಡೆಲಿವರಿ. ಸೊ ಇವತ್ತೊಂದು ಬ್ಲಾಗು ಇಲ್ಲೇ ಮುಗಿಸಲ್ಲ. ನಾನು ಆಫೀಸ್ಗೆ ಹೋಗ್ಬಿಟ್ಟು ತೋರಿಸಿ ನಿಮಗೆ ಯಾವ ಥರ ಯುಡಿ ನಾನು ಕೊಡ್ತೀನಿ, ರಿಟರ್ನ್ ಎತ್ಕೊಂಡ್ಬಂದು ಶಿಪ್ಮೆಂಟ್ಸ್ಗಳು ಯಾವ ಥರ ಕೊಡ್ತೀನಿ, ಅವ್ರು ಯಾವ ಥರ ಸ್ಕ್ಯಾನ್ ಮಾಡ್ತಾರೆ ಎಲ್ಲ ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಫಾರ್ ಆಫೀಸ್. ನೋಡಿ ಇನ್ನು ಸಂಜೆ ಆಗಿಲ್ಲ. ಇದು ವೆಲಂಕನಿ ಬಂದ್ಬಿಟ್ಟು, ಇದು ವೆಲಂಕನಿ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತಂದ್ರೆ ನೋಡಿ ಈ ಥರ ಸಿಗ್ನಲ್ ಅಲ್ಲಿ ಸಿಕ್ಕಾಕೊಂತಿಲ್ಲಪ್ಪ. ವಿಲ್ಸನಲ್ಲಿ ಫುಲ್ಲು ಟ್ರಾಫಿಕ್ಕು. ಸ್ಟಿಲ್ ನಾವು ರಾಯಲ್ ಓಕ್ ಹತ್ರ ಇದ್ದೀರಿ. ಇನ್ನು M5 ಮಾಲು ರೀಚ್ ಆಗಿಲ್ಲ. ಫುಲ್ಲು ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ವಿಲ್ಸನದಲ್ಲಿ. ನೋಡಿ ಆಂಬ್ಯುಲೆನ್ಸ್ ಬಂದಿದೆ, ಟೋಲ್ದು. ಸೊ ಅದಕ್ಕೆ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಇದು M5 ಮಾಲು.
ಚಂದ್ರ ಸಿಗ್ನಲ್ ಅಲ್ಲಿ ಇದೀರಿ. ಸಿಗ್ನಲ್ ಬಂದೋಡು ಗ್ರೀನ್ ಆಗಿದೆ, ಬಟ್ ಗಾಡಿನೇ ಹೋಗ್ತಾ ಇಲ್ಲ ಗುರು. ಡ್ರೋನ್ ಬಂದ್ಬಿಟ್ಟಿದೆ. ಕಷ್ಟ ಬಿದ್ದೆ ಆಫೀಸ್ ರೀಚ್ ಆಗ್ತಾ ಇದೀರಿ. ಟ್ರಾಫಿಕ್ ಚಾಲೆಂಜಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅಂಕಲ್ ನುಗ್ಸ್ಬಿಡಿ, ನುಗ್ಸಿ ಹತ್ತು ಸೂಪರ್ ಅಂಕಲ್ ನೀವು. ಮದನ್ ವಿಡಿಯೋ ಎಲ್ಲ ಕೊಟ್ಬಿಟ್ಟು ನಾನು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಇವತ್ತಿನ ಕೆಲಸ ಇಲ್ಲೇ ಮುಗೀತು. 6:30 ಆಯಿತು. 4 ಗಂಟೆಗೇನೋ ಮುಗಿಸ್ಬಿಟ್ಟಿದೆ. 2:30 ಆಯಿತು. ಆ ಟ್ರಾಫಿಕಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಸೀರಿಯಸ್ಲಿ. ಇವಾಗ ಇರ್ಬಾರ್ದಪ್ಪ ಟ್ರಾಫಿಕ್ ಅಂತ ಆಸೆ ಇದೆ ನನಗೆ, ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನೋ ಇಶ್ಯೂ, ನಾಳೆ ಸಿಗೋಣ. ಮತ್ತೆ ನಾಳೆ ನಂದೇನು ಪ್ಲ್ಯಾನ್ ಅಂದರೆ, ನಾಳೆನೂ ವ್ಯಾನೇ ಅಂತೆ, ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೆಲ್ಪ್ ಮಾಡು ಅಂತ ಇದ್ದಾರೆ. ಏನು ಮಾಡೋಣ, ಬಟ್ ವ್ಯಾನ್ಗೆ ಹೋದರೆ ಸೀರಿಯಸ್ಲಿ ಬೆನ್ನೆಲ್ಲ ನೋವು ಬರುತ್ತೆ, ಕೈ ಕಾಲೆಲ್ಲ ನೋವಾಗುತ್ತೆ. ನಾವು ಟ್ರೈ ಮಾಡೋಣ, ನೋಡೋಣ. ಇನ್ನೊಂದ್ಸತಿ ಕೇಳ್ತೀನಿ ಇವತ್ತು.